ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪ್ರಿಮ್ಸ್ ಅಲ್ಗಾರಿದಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಆಲ್ರೆಡಿ ಎಷ್ಟೊಂದು ಪ್ರಾಬ್ಲಮನ್ನು ಡಿಸ್ಕಸ್ ಮಾಡಿದ್ದೀನಿ. ಸೊ ಆ ವಿಡಿಯೋ ಲಿಂಕ್ಗಳನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಜಾಸ್ತಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದಷ್ಟು ನಿಮಗೆ ಈಸಿ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟ್. ಸೊ ಈ ಪ್ರಿಮ್ಸ್ ಅಲ್ಗಾರಿದಮ್ ಏನಾಗುತ್ತೆ, ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಅಂಡರ್ ಬರುತ್ತೆ ಈ ಕಾನ್ಸೆಪ್ಟ್. ಸೊ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀಯಲ್ಲಿ ನಾವು ಎರಡು ಅಲ್ಗಾರಿದಮನ್ನು ಕಲಿತಾ ಹೋಗ್ತೀವಿ. ಮೊದಲನೇದು ಪ್ರಿಮ್ಸ್ ಅಲ್ಗಾರಿದಮ್, ಈ ವಿಡಿಯೋದಲ್ಲಿ ಕಲಿಯುವಂಥದ್ದು. ನೆಕ್ಸ್ಟು ಕ್ರುಸ್ಕಲ್ ಅಲ್ಗಾರಿದಮ್. ಸೊ ಕ್ರುಸ್ಕಲ್ ಅಲ್ಗಾರಿದಮ್ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅದನ್ನು ಕೂಡ ನೋಡ್ಬೋದು. ಸೊ ಇವಾಗ ಪ್ರಿಮ್ಸ್ ಅಲ್ಗಾರಿದಮ್ ಅಂತ ಬಂದರೆ ನಮ್ಮ ಮೇನ್ ಫಂಡ ಅಂದರೆ ನಮ್ಮ ಗೋಲ್ ಏನಾಗಿರಬೇಕು, ಟ್ರಾವೆಲ್ ಫ್ರಮ್ ಒನ್ ಟು ಅನದರ್ ನೋಡ್, ಟ್ರಾವೆಲ್ ಫ್ರಮ್ ಒನ್ ಟು ಅನದರ್ ನೋಡ್ ವಿತ್ ದ ಲೀಸ್ಟ್ ಕಾಸ್ಟ್. ಒಂದು ನೋಡಿಂದ ಇನ್ನೊಂದು ನೋಡ್ಗೆ ಕಡಿಮೆ ಪಾತ್ ಕಾಸ್ಟಲ್ಲಿ ನಾನು ಟ್ರಾವೆಲ್ ಮಾಡಬೇಕು, ಅದು ನಮ್ಮ ಗೋಲ್ ಆಗಿರಬೇಕು. ನೋಡಿ ಇವಾಗ ಎ ಬಿ ಸಿ ಡಿ ಇ, ಇದು ಎಫ್ ಆಗಬೇಕಿತ್ತು, ಸಾರಿ, ಎಫ್ ಜಿ. ಸೊ ಇವೇನಿದ್ದಾವೆ ಇವಷ್ಟನ್ನು ಕೂಡ ನಾವೇನಂತ ಕರಿತೀವಿ, ನೋಡ್ ಅಂತ ಕರಿತೀವಿ. ನೀವು ಇವುಗಳನ್ನು ವರ್ಟಿಸಿಸ್ ಅಂತಲೂ ಕರಿಬೋದು, ಆದರೆ ಸ್ಪೆಸಿಫಿಕಲ್ಲಿ ಡೇಟಾ ಸ್ಟ್ರಕ್ಚರ್ಸ್ ಅಲ್ಗಾರಿದಮ್ ಅಂತ ಬಂದರೆ ನಾವು ಇವನ್ನ ನೋಡ್ ಅಂತ ಕರಿತೀವಿ. ಸೊ ಎ ಬಿ ಸಿ ಡಿ ಇವೆಲ್ಲವನ್ನು ಕೂಡ ನೋಡ್ ಅಂತ ಕರಿತೀವಿ. ಲೈನ್ ಕನೆಕ್ಟಿಂಗ್ ಟೂ ನೋಡ್ಸ್ ಅಂದರೆ ಎರಡು ನೋಡ್ಗಳ ಮಧ್ಯೆ ಇರುವಂಥ ರಿಲೇಷನ್ಶಿಪ್ಪನ್ನು ಯಾವುದು ತೋರಿಸುತ್ತೆ ಅದನ್ನು ನಾವು ಎಡ್ಜ್ ಅಂತ ಕರಿತೀವಿ. ಸೊ ದ ಲೈನ್ ಕನೆಕ್ಟಿಂಗ್ ಟೂ ನೋಡ್ಸ್ ವಿಲ್ ಬಿ ಕಾಲ್ಡ್ ಆಸ್ ದ ಎಡ್ಜ್ ಆ್ಯಂಡ್ ದಿಸ್ ವಿಲ್ ಬಿ ಕಾಲ್ಡ್ ಆಸ್ ನೋಡ್. ಸೊ ಅರ್ಥ ಆಯಿತು ಅಂತ ಅನ್ಕೊತೀನಿ. ಸೊ ಇವಾಗ ನಾವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು ಅಂತಂದರೆ ಜಸ್ಟ್ 3 ಸ್ಟೆಪ್ಪಲ್ಲಿ ಸಾಲ್ವ್ ಮಾಡ್ಬೋದು. ಸೊ ಮೊದಲನೇ ಸ್ಟೆಪ್ ಏನು ಅಂತಂದರೆ ಫೈಂಡಿಂಗ್ ದ ಸೋರ್ಸ್ ನೋಡ್. ಸೊ ಮೊದಲನೇ ಸ್ಟೆಪ್ ಏನು, ಫೈಂಡಿಂಗ್ ಸೋರ್ಸ್ ನೋಡ್. ಸೊ ಇವಾಗ ನೀವು ಯಾವುದನ್ನು ಚೂಸ್ ಮಾಡಬೇಕು ಅಂತ ಕನ್ಫ್ಯೂಷನ್ ಆಗುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ನೀವು ಯಾವುದೇ ನೋಡನ್ನಾದ್ರೂ ಕೂಡ ನೀವು ಸೋರ್ಸ್ ನೋಡ್ ಅಂತ ಕನ್ಸಿಡರ್ ಮಾಡ್ಬೋದು. ಏನಾದ್ರೂ ಕ್ವಶನ್ನಲ್ಲಿ ಕೊಟ್ಟಿಲ್ಲ ಅಂತಂದರೆ ಒಂದೊಂದ್ಸಲಿ ಏನು ಮಾಡ್ತಾರೆ, ಕನ್ಸಿಡರ್ ಇ ಎಸ್ ದ ಸೋರ್ಸ್ ನೋಡ್, ಕನ್ಸಿಡರ್ ಜಿ ಎಸ್ ದ ಸೋರ್ಸ್ ನೋಡ್ ಅಂತ ಅವರೇ ಕೊಡ್ತಾರೆ. ಸೊ ಅವಾಗ ಅವ್ರು ಯಾವುದನ್ನ ಕೊಟ್ಟಿರ್ತಾರೆ ಅದನ್ನು ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ ಕೊಟ್ಟಿಲ್ಲ, ನಾನೇನು ಮಾಡ್ತೀನಿ, ಎ ಅನ್ನು ಸೋರ್ಸ್ ನೋಡ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಲೆಟ್ ಎ ಬಿ ದಿ ಸೋರ್ಸ್ ನೋಡ್. ಸೊ ಈ ಸೋರ್ಸ್ ನೋಡ್ನ ಏನಕ್ಕೆ ಸೆಲೆಕ್ಟ್ ಮಾಡಬೇಕು ಅಂತ ಎರಡನೇ ಸ್ಟೆಪ್ಪಲ್ಲಿ ಹೇಳ್ತೀನಿ. ಸೊ ಇವಾಗ ಎರಡನೇ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂತಂದರೆ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀಯನ್ನು ಕನ್ಸ್ಟ್ರಕ್ಟ್ ಮಾಡಬೇಕು. ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಅಂದ್ರೇನು, ಪ್ರಿಮ್ಸ್ ಅಲ್ಗಾರಿದಮ್ ಪ್ರಕಾರ ಒಂದು ನೋಡಿಂದ ಇನ್ನೊಂದು ನೋಡ್ಗೆ ಹೋಗಬೇಕು, ಅದು ಯಾವ ರೀತಿ, ಕಡಿಮೆ ಕಾಸ್ಟಲ್ಲಿ. ಸೊ ಇವಾಗ ನಾವು ಪ್ರಿಮ್ಸ್ ಅಲ್ಗಾರಿದಮ್ ಮುಖಾಂತರ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀಯನ್ನು ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಫಸ್ಟು ನಾವು ಯಾವತ್ತಿದ್ರೂ ಕೂಡ ಸೋರ್ಸ್ ನೋಡಿಂದನೇ ಶುರು ಮಾಡಬೇಕು. ಸೊ ಅದಕ್ಕೋಸ್ಕರ ಫಸ್ಟು ಸೋರ್ಸ್ ನೋಡನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಎ ಅನ್ನು ನಾವು ಸೋರ್ಸ್ ನೋಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅವರೇನಾದ್ರೂ ಜಿ ಅಂತ ಕೊಟ್ಟಿದ್ದಿದ್ರೆ ಸೋರ್ಸ್ ನೋಡ್, ಕನ್ಸಿಡರ್ ಜಿ ಎಸ್ ದ ಸೋರ್ಸ್ ನೋಡ್ ಅಂತ, ನೀವು ಜಿ ಇಂದ ಶುರು ಮಾಡಬೇಕಿತ್ತು. ಜಿ ಇಂದ ಎಲ್ಲೆಲ್ಲಿಗೆ ಹೋಗ್ಬೋದು ಆ ರೀತಿ. ಈಗ ಎನ ನೋಡಿದ್ರೆ ಎ ಇಂದ ನಾನು ಬಿಗೆ ಹೋಗ್ಬೋದು, ಎ ಇಂದ ನಾನು ಡಿಗೆ ಹೋಗ್ಬೋದು. ಸೊ ಇವಾಗ ಏನು ಮಾಡ್ತೀನಿ, ಪಾತ್ ಕಾಸ್ಟ್ನ ನೋಡ್ತೀನಿ. ಎ ಇಂದ ಬಿಗೆ ಪಾತ್ ಕಾಸ್ಟ್ 1 ಇದೆ, ಎ ಇಂದ ಡಿಗೆ ಪಾತ್ ಕಾಸ್ಟ್ 2 ಇದೆ. 1 ಮತ್ತು 2 ಅಲ್ಲಿ ಯಾವ್ದು ದೊಡ್ಡದು, 2. ನನಗೆ ಬೇಕಾಗಿರೋದೇನು, ಮಿನಿಮಮ್ ಅಂದರೆ ಕಡಿಮೆ, ಚಿಕ್ಕದು. ಸೊ 1 ಮತ್ತು 2 ಅಲ್ಲಿ ಚಿಕ್ಕದಿರುವಂಥದ್ದು 1. ಸೊ ಏನು ಮಾಡ್ತೀನಿ, ಎ ಇಂದ ಬಿಗೆ ಕಡಿಮೆ ಕಾಸ್ಟಲ್ಲಿ ಅಂದರೆ ಪಾತ್ ಕಾಸ್ಟ್ 1 ನಾನು ಟ್ರಾವೆಲ್ ಮಾಡ್ತೀನಿ. ಈಗ ಯಾವ ಯಾವ ನೋಡ್ಗಳು ಆಲ್ರೆಡಿ ಟ್ರಾವೆಲ್ ಆಗಿದೆ, ಎ ನೋಡ್ ಟ್ರಾವೆಲ್ ಆಗಿದೆ, ಬಿ ನೋಡ್ ಟ್ರಾವೆಲ್ ಆಗಿದೆ. ನೋಡಿ ಒಬ್ಬೊಬ್ಬರಿಗೆ ಕನ್ಫ್ಯೂಷನ್ ಆಗುತ್ತೆ, ನಾವು ಯಾವ ರೀತಿ ಕಡಿಮೆ ಶಾರ್ಟ್ ಇರುವಂತಹ ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡಬೇಕು ಅಂತ. ನೋಡಿ ಒಂದೇನು ಅಂತಂದರೆ ಯಾವ ನೋಡ್ಗಳು ಟ್ರಾವೆಲ್ ಆಗಿದೆ, ಇಲ್ಲಿ ಎ ಮತ್ತು ಬಿ ನೋಡ್ಗಳು ಟ್ರಾವೆಲ್ ಆಗಿದೆ. ನೀವು ಇವಾಗ ಹೊಸ ನೋಡ್ಗೆ ಹೋಗ್ಬೇಕು ಅಂತಂದರೆ ಒಂದು ಎ ನೋಡಿಂದ ಹೋಗ್ಬೇಕು ಅಥವಾ ಬಿ ನೋಡಿಂದ ಹೋಗ್ಬೇಕು. ಅಂದರೆ ಯಾವ ನೋಡ್ಗಳು ಟ್ರಾವೆಲ್ ಆಗಿರ್ತವೆ ಆಲ್ರೆಡಿ ಆ ನೋಡಿಂದನೇ ನೀವು ಬೇರೆ ನೋಡ್ಗೆ ಅಂದರೆ ಹೊಸ ನೋಡ್ಗೆ ನೀವು ಟ್ರಾವೆಲ್ ಮಾಡಬೇಕು. ಯಾವ ನೋಡ್ಗಳು ಟ್ರಾವೆಲ್ ಆಗಿಲ್ಲ ಅವುಗಳಿಂದ ನೀವು ವಾಪಸ್, ಅಂದರೆ ಯಾವ ನೋಡ್ಗಳು ಟ್ರಾವೆಲ್ ಆಗಿಲ್ಲ ಆ ನೋಡ್ಗಳಿಂದ ನೀವು ಹೊಸ ನೋಡ್ಗೆ ಟ್ರಾವೆಲ್ ಮಾಡೋದಕ್ಕೆ ಆಗಲ್ಲ. ಈಗ ನಾನು ಐದರ್ ಎ ಇಂದ ಹೋಗ್ಬೋದು ಅಥವಾ ಬಿ ಇಂದ ಹೋಗ್ಬೋದು. ಸೊ ಬಿ ಇಂದ ನೋಡ್ತೀನಿ, ಬಿ ಇಂದ ಎಗೆ ಹೋಗೋಣ ಅಂದರೆ ಎ ಆಲ್ರೆಡಿ ಟ್ರಾವೆಲ್ ಆಗಿದೆ, ನಾನೇನು ಮಾಡಬೇಕು, ಹೊಸ ನೋಡಿಗೆ ಮಾತ್ರ ಹೋಗಬೇಕು. ಸೊ ಬಿ ಇಂದ ನಾನು ಈಗ ಹೋಗ್ಬೋದು, ಬಿ ಇಂದ ಸಿಗೆ ಹೋಗ್ಬೋದು. ಕಾಸ್ಟ್ ನೋಡಿ, ಬಿ ಇಂದ ಸಿಗೆ ಕಾಸ್ಟ್ 2 ಇದೆ, ಬಿ ಇಂದ ಇಗೆ ಕಾಸ್ಟ್ 4 ಇದೆ. ಸೊ ನಾನೇನು ಮಾಡ್ತೀನಿ, ಕಡಿಮೆ ಕಾಸ್ಟ್ ಇರುವಂಥ ಸಿ ಅನ್ನು ಚೂಸ್ ಮಾಡ್ತೀನಿ ವಿತ್ ದ ಲೀಸ್ಟ್ ಕಾಸ್ಟ್ ಆಫ್ 2. ನೆಕ್ಸ್ಟ್ ಇವಾಗ ಏನಾಯಿತು, ಸಿ ಕೂಡ ಟ್ರಾವೆಲ್ ಆಯಿತು. ನಾನಿವಾಗ ಬಿ ಅನ್ನು ಯೂಸ್ ಮಾಡ್ಬೋದು, ಎ ಅನ್ನು ಯೂಸ್ ಮಾಡ್ಬೋದು, ಸಿ ಅನ್ನು ಯೂಸ್ ಮಾಡ್ಬೋದು.
ಎ ಇಂದ ನಾನು ಡಿಗೆ ಬಂದರೆ ಕಾಸ್ಟ್ ಎಷ್ಟು 2. ಅದೇ ಸಿ ಇಂದ ನಾನು ಡಿಗೆ ಬಂದರೆ ಕಾಸ್ಟ್ ಎಷ್ಟು 5. ಸೊ 2 ಮತ್ತು 5ಅಲ್ಲಿ ಯಾವ್ದು ಚಿಕ್ಕದು? 2 ಚಿಕ್ಕದು. ಸೊ ಏನು ಮಾಡ್ತೀನಿ, ಎ ಇಂದ ಡಿಗೆ ವಿತ್ ದ ಲೀಸ್ಟ್ ಕಾಸ್ಟ್ ಆಫ್ 2 ಬರ್ತೀನಿ. ಈಗ ಡಿ ಕೂಡ ಟ್ರಾವೆಲ್ ಆಯಿತು. ನೆಕ್ಸ್ಟ್ ಹೊಸ ನೋಡಿಂಗ್ ನಾನು ಟ್ರಾವೆಲ್ ಮಾಡೋಣ ಅಂತ ನೋಡಿದಾಗ ಡಿ ಇಂದ ಎಫ್ಗೆ ಕಾಸ್ಟ್ ಎಷ್ಟಿದೆ? 4 ಇದೆ. ಬಿ ಇಂದ ಇಗೆ ಕಾಸ್ಟ್ ಎಷ್ಟಿದೆ? 4 ಇದೆ. ಸೊ ನಾನು ಇದನ್ನಾದ್ರೂ ಚೂಸ್ ಮಾಡ್ಬೋದು, ಇದನ್ನಾದರೂ ಚೂಸ್ ಮಾಡ್ಬೋದು. ಯಾಕಂದರೆ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು, ಒಂದೊಂದೇ ಸ್ಟೆಪ್ಪಲ್ಲಿ ಹೋಗಬೇಕು. ಸೊ ನೀವು ಬಿ ಇಂದ ಈಗಾದ್ರೂ ಹೋಗಿ, ಡಿ ಇಂದ ಎಫ್ಗಾದ್ರೂ ಹೋಗಿ, ಯಾವ್ದನ್ನಾದ್ರು ಚೂಸ್ ಮಾಡ್ಬೋದು. ಸೊ ನಾನೇನು ಮಾಡ್ತೀನಿ, ಡಿ ಇಂದ ಎಫ್ಗೆ ಹೋಗ್ತೀನಿ ಈಗ. ಸೊ ವಿತ್ ದ ಲೀಸ್ಟ್ ಕಾಸ್ಟ್ ಆಫ್ 4. ಸೊ ಇವಾಗ ಎಫ್ ಕೂಡ ಟ್ರಾವೆಲ್ ಆಯಿತು. ನೆಕ್ಸ್ಟ್ ಎಫ್ ಇಂದ ನಾನು ಇಗೆ ವಿತ್ ದ ಕಾಸ್ಟ್ ಆಫ್ 3 ಹೋಗ್ಬೋದು. ಎಫ್ ಇಂದ ಜಿಗೆ ವಿತ್ ದಿ ಕಾಸ್ಟ್ ಆಫ್ 2 ಹೋಗ್ಬೋದು. ಸೊ 3 ಮತ್ತು 2 ಅಲ್ಲಿ ಯಾವ್ದು ಚಿಕ್ಕದು? 2 ಚಿಕ್ಕದು. ಸೊ ಎಫ್ ಇಂದ ಜಿಗೆ ನಾನು ಹೋಗ್ತೀನಿ ವಿತ್ ದ ಲೀಸ್ಟ್ ಕಾಸ್ಟ್ ಆಫ್ 2. ಸೊ ಇವಾಗ ಜಿ ಕೂಡ ಟ್ರಾವೆಲ್ ಆಯಿತು. ಇನ್ನು ಟ್ರಾವೆಲ್ ಆಗದಲ್ಲೇ ಇರುವಂಥ ಒಂದೇ ಒಂದು ನೋಡ್ ಯಾವುದು? ಇ. ಸೊ ನೀವು ಬಿ ಇಂದ ಈಗ ಬರ್ಬೋದು, ಯಾಕಂದರೆ ಟ್ರಾವೆಲ್ ಆಗಿರುವಂಥ ನೋಡಿಂದನೇ ನೀವು ಯಾವ ನೋಡ್ ಟ್ರಾವೆಲ್ ಆಗಿಲ್ಲ ಅಲ್ಲಿಗೆ ಹೋಗ್ಬೋದು. ಸೊ ಬಿ ಕೂಡ ಟ್ರಾವೆಲ್ ಆಗಿದೆ, ಜಿ ಕೂಡ ಟ್ರಾವೆಲ್ ಆಗಿದೆ, ಎಫ್ ಕೂಡ ಟ್ರಾವೆಲ್ ಆಗಿದೆ. 3 ಅಲ್ವಾ, ಅದಕ್ಕೆ ಹೀಗೆ ಕನೆಕ್ಟ್ ಆಗಿದ್ದು 3 ಕೂಡ ಟ್ರಾವೆಲ್ ಆಗಿದೆ. ಸೊ ಬಿ ಇಂದ ಈಗ ಬರ್ತೀರಾ ಅಂದರೆ 4 ಇದೆ ಕಾಸ್ಟು. ಎಫ್ ಇಂದ ಈಗ ಬರೋದಕ್ಕೆ ಕಾಸ್ಟ್ 3 ಇದೆ. ಜಿ ಇಂದ ಎಫ್ಗೆ ಬರೋದಕ್ಕೆ ಕಾಸ್ಟ್ 6. 4, 3, 6 ಯಾವ್ದು ಚಿಕ್ಕದು? 3 ಚಿಕ್ಕದು. ಸೊ ಏನು ಮಾಡ್ತೀರಾ, ಎಫ್ ಇಂದ ಹೀಗೆ ವಿತ್ ದ ಲೀಸ್ಟ್ ಕಾಸ್ಟ್ ಆಫ್ 3 ಬರ್ತೀರಾ. ಸೊ ಇವಾಗ ಏನಾಯಿತು, ಮಿನಿಮಮ್ ಸ್ಪೆನ್ನಿಂಗ್ ಟ್ರೀ ಕನ್ಸ್ಟ್ರಕ್ಷನ್ ಆಯಿತು. 3ನೇ ಸ್ಟೆಪ್ಪಿಗೆ ಹೋಗೋಣ. ಸೊ 3ನೇ ಸ್ಟೆಪ್ ಏನಿಲ್ಲ, ಸಿಂಪಲ್, ಪಾತ್ ಕಾಸ್ಟನ್ನು ಫೈಂಡ್ ಮಾಡಬೇಕು. ಸೊ ಫೈಂಡಿಂಗ್ ದ ಪಾತ್ ಕಾಸ್ಟ್, ಕಂಪ್ಲೀಟ್ ಪಾತ್ ಕಾಸ್ಟನ್ನು ಫೈಂಡ್ ಔಟ್ ಮಾಡಬೇಕು. ನೋಡಿ, ಫಸ್ಟ್ ಎ ಇಂದ ಬಿಗೆ ಹೋದೆ ವಿತ್ ದಿ ಕಾಸ್ಟ್ ಆಫ್ 1 ಪ್ಲಸ್. ಸೊ ಬಿ ಇಂದ ಸಿಗೆ ಕಾಸ್ಟ್ ಎಷ್ಟು? 2 ಪ್ಲಸ್. ಎ ಇಂದ ಡಿಗೆ ಕಾಸ್ಟ್ ಎಷ್ಟು? 2 ಪ್ಲಸ್. ಡಿ ಇಂದ ಎಫ್ಗೆ ಕಾಸ್ಟ್ ಎಷ್ಟು? 4 ಪ್ಲಸ್. ಎಫ್ ಇಂದ ಇಗೆ ಕಾಸ್ಟ್ ಎಷ್ಟು? 3 ಪ್ಲಸ್. ಎಫ್ ಇಂದ ಜಿಗೆ ಕಾಸ್ಟ್ ಎಷ್ಟು? 2. ಸೊ ಇವಾಗ ಅಷ್ಟನ್ನು ಆ್ಯಡ್ ಮಾಡಿ. 1 + 2 is 3, 3 + 2 is 5, 5 + 4 is 9, 9 + 3 is 12, 12 + 2 is 14. ಸೊ ಇವಾಗ ಟೋಟಲ್ ಪಾತ್ ಕಾಸ್ಟ್ ಎಷ್ಟು ಬಂದಿದೆ? 14. ಸೊ ಲೀಸ್ಟ್ ಪಾತ್ ಕಾಸ್ಟ್ 14ಅನ್ನು ಯೂಸ್ ಮಾಡಿಕೊಂಡು ನಾನು ಕೊಟ್ಟಿರುವಂಥ ಗ್ರಾಫಲ್ಲಿ ಪ್ರತಿಯೊಂದು ನೋಡನ್ನು ಕೂಡ ನಾನು ಟ್ರಾವೆಲ್ ಮಾಡಿದ್ದೀನಿ ಅಂತ ಅರ್ಥ ಆಯಿತು. ಸೊ ಇವಾಗ ಪ್ರಿಮ್ಸ್ ಅಲ್ಗಾರಿದಮ್ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಏನಾದ್ರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಸೊ ಪ್ರಿಮ್ಸ್ ಅಲ್ಗಾರಿದಮ್ದು ಸಪ್ರೇಟ್ ಪ್ಲೇಲಿಸ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾಕಂದರೆ ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದಷ್ಟು ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಿಮ್ಮ ಒಂದು ಸಪೋರ್ಟ್ ಕೂಡ ನಮಗೆ ಇನ್ನೂ ಜಾಸ್ತಿ ಇಂಜಿನಿಯರಿಂಗ್ ವಿಡಿಯೋ ಮಾಡೋದಕ್ಕೆ ಮೋಟಿವೇಟ್ ಮಾಡ್ತಾ ಹೋಗುತ್ತೆ. ಥ್ಯಾಂಕ್ ಯು.